ಸಾಲ ತಗೊಂಡು ಮನೆ ಕಟ್ಟಿದ್ರೆ ಮನೆ ಹಾಳಾಯ್ತು ಅಂತ ಅರ್ಥ ಅಷ್ಟೇ ಸ್ನೇಹಿತರೆ. ಯಾಕಂದ್ರೆ ನೀವೇನಾದ್ರು ಸಾಲ ತಗೊಂಡು ಒಂದು ಮನೆಯನ್ನ ಕಟ್ಟಬೇಕು ಅಂತ ಅನ್ಕೊಂಡ್ರೆ ಅಲ್ಲಿ ನಿಮ್ಮನ್ನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಾ ಅಥವಾ ನಿಮ್ಮನ್ನ ಹಾಳು ಮಾಡಕ್ಕೆ ಒಬ್ಬ ವ್ಯಕ್ತಿ ಬರ್ತಿದ್ದಾನೆ ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ನಾನು ಮನೆ ಕಟ್ಟುವ ಸಾರ್ವಜನಿಕರಿಗೆ ದಯಮಾಡಿ ಎಷ್ಟೋ ಅವೇರ್ನೆಸ್ ವಿಡಿಯೋಗಳನ್ನ ಮಾಡಿದ್ದೀನಿ. ನೀವೇನಾದ್ರು ಒಂದು ಮನೆಯನ್ನ ಕಟ್ಟಿಸ್ಬೇಕು ಅಂದ್ರೆ ನಿಮ್ಮ ಆದಾಯ, ನಿಮ್ಮ ಆಯವ್ಯಯಗಳು, ವೆಚ್ಚಗಳು, ನಿಮ್ಮ ಹತ್ತಿರದ ವಕೀಲರನ್ನ ಸಂಪರ್ಕ ಮಾಡಿ, ನಿಮ್ಮ ಹತ್ತಿರದ ಆಡಿಟ್ರು ಗಳನ್ನ ಸಂಪರ್ಕ ಮಾಡಿಬಿಟ್ಟು ಮಾಹಿತಿ ತಗೊಂಡು ನೀವು ಮನೆಗಳನ್ನ ಕಟ್ಟಿ ಅಂತ ನಾನು ಯಾಕೆ ಹೇಳ್ತಾ ಇರ್ತೀನಿ ಅಂದ್ರೆ ಸ್ನೇಹಿತರೆ, ನೀವೊಂದು ತುಂಬಾ ಆಸೆ ಇಟ್ಟು ನಾವು ಬದುಕಬೇಕು, ಬಾಳಬೇಕು ಅಂತ ಮನೆಯನ್ನ ಕಟ್ಟಿರ್ತೀರಾ. ಅದರಲ್ಲೂ ಬ್ಯಾಂಕಲ್ಲಿ ಲೋನ್ ಅನ್ನ ಹಾಕಿಸಿ ಮನೆಯನ್ನ ಕಟ್ತೀರಾ ಅಂದ್ಮೇಲೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಿಮ್ಮ ಮನೆ ಹಾಳಾಯ್ತು ಅಂತ ಲೆಕ್ಕ ಅಷ್ಟೇ ಸ್ನೇಹಿತರೆ. ಯಾಕಂದ್ರೆ ಅದರಲ್ಲೂ ನಾನು ಬ್ಯಾಂಕ್ ನಲ್ಲಿ ಲೋನ್ ತಗೊಂಡು ಯಾಕೆ ಮನೆಗಳನ್ನ ಕಟ್ಟಿಸಲೇಬಾರದು ಅಂತ ಹೇಳ್ತೀನಿ ಅಂದ್ರೆ, ನಿಮ್ಮಲ್ಲಿ ಏನಾದ್ರು ಒಂದು 10 ಜನ ಬ್ಯಾಂಕ್ ಅಲ್ಲಿ ಲೋನ್ಗಳನ್ನ ತಗೊಂಡು ಮನೆಯನ್ನ ಕಟ್ಸಿರ್ತೀರಾ ಅಂದ್ರೆ 10 ಜನ ದಯಮಾಡಿ ಒಂದು ಕಡೆ ಅಸೆಂಬಲ್ ಆಗ್ಬಿಟ್ಟು ನೀವು ಒಂದು ಮಾಹಿತಿಯನ್ನ ತಗೊಳ್ಳಿ. ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ತೋರ್ಸಮ್ಮ, ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂದ್ರೆ, ನೀವು ಎಲ್ಲೇ ನಮ್ಮ ಬೆಂಗಳೂರು ಅಲ್ವಾ ಆಸುಪಾಸ್ ನೀವು ಎಲ್ಲೇ ಮನೆಗಳನ್ನ ಕಟ್ಸಿ, ಎಲ್ಲೇ ಕಟ್ಸಿದ್ರು ಸಹ ಮಿನಿಮಮ್ ಒಂದು 30 ಲಕ್ಷ ರೂಪಾಯಿ ಸಾಲವನ್ನ ತಗೊಳ್ತೀರಾ. ಅದು ಬ್ಯಾಂಕ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಒಂದು 12% ಇಂಟ್ರೆಸ್ಟ್ ಅನ್ನ ಹಾಕೇ ಹಾಕ್ತಾರೆ. ಈಗ ಕೆಲವೊಂದು ಸೊಸೈಟಿಗಳಲ್ಲಿ ಏನಾಗುತ್ತೆ, ಇದು 14% ಆಗುತ್ತೆ, 16% ಆಗುತ್ತೆ. ಕೆಲವೊಂದು ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಇದು 8%, 9%, 10% ಈ ತರ ಇರುತ್ತೆ. ನೋಡಿ, ಕೇವಲ ನೀವು ತಗೊಳ್ಳೋದು 30 ಲಕ್ಷ, 12,000 ರೂಪಾಯಿ ಬಡ್ಡಿ ಇರುತ್ತೆ. ಇಲ್ಲಿ 12% ಇಂಟ್ರೆಸ್ಟ್ ಅಂದ್ರೆ ಒಂದು ತಿಂಗಳಿಗೆ ಫ್ಲಾಟ್ ಇಂಟ್ರೆಸ್ಟ್ ಅನ್ನ ಹಾಕ್ತಾರೆ ಸ್ನೇಹಿತರೆ ಬ್ಯಾಂಕ್ ಅವರು. ನೀವು ದಯಮಾಡಿ ಅರ್ಥ ಮಾಡ್ಕೋಬೇಕು. ನೀವು 30 ಲಕ್ಷ ರೂಪಾಯಿಗೆ ಬರೀ ಇಂಟ್ರೆಸ್ಟ್ ಅನ್ನೇ ಒಂದು ತಿಂಗಳಿಗೆ 3,60,000 ರೂಪಾಯಿಗಳನ್ನ ಕಟ್ತೀರಾ. ಇದೇನಾಗುತ್ತೆ ಅಂದ್ರೆ ಇದು ಆನ್ಯುವಲ್ ಇಂಟ್ರೆಸ್ಟ್ ಆಗುತ್ತೆ. ಒಂದು ವರ್ಷಕ್ಕೆ 3,60,000 ಅಂದ್ರೆ 15 ವರ್ಷಕ್ಕೆ ಒಟ್ಟು ನೀವು ಕಟ್ಟುವಂತ ಇಂಟ್ರೆಸ್ಟ್ 54 ಲಕ್ಷ ಆಗಿರುತ್ತೆ. ಈ 54 ಲಕ್ಷ ಪ್ಲಸ್ 30 ಲಕ್ಷ ಪ್ರಿನ್ಸಿಪಲ್ ಹಾಗೆ ಇರುತ್ತೆ ನಿಮ್ದು. ಒಟ್ಟು ನೀವು ತಗೊಳ್ಳುವಂತ 30 ಲಕ್ಷ ರೂಪಾಯಿ ಸಾಲಕ್ಕೆ 54 ಲಕ್ಷ ಇಂಟ್ರೆಸ್ಟ್ ಸೇರಿ 84 ಲಕ್ಷ ರೂಪಾಯಿ ಕಟ್ಟಬೇಕಾಗತ್ತೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ನೀವು 30 ಲಕ್ಷ ರೂಪಾಯಿ ನಮಗೆ ಕಡಿಮೆ ಇದೆ ಅಂದ್ಬಿಟ್ಟು ನೀವು ಸಾಲದ ಮೊರೆಯನ್ನ ಹೋಗುವಂತದ್ದು. ಏನೋ ಒಂದು ಮನೆ ಬಾಡಿಗೆ ಬರುತ್ತೆ, ಮತ್ತೊಂದು ಮಗದೊಂದು ಸ್ಯಾಲರಿ ಬರುತ್ತೆ, ಅಡ್ಜಸ್ಟ್ ಮಾಡಿ ಕಟ್ಬಿಡೋಣ ಹೇಗೋ ಅಂದ್ಬಿಟ್ಟು ಕಟ್ತೀರಾ. ಅದ್ರಲ್ಲಿ ಏನಾಗುತ್ತೆ, ತಿಂಗಳ EMI ಒಂದು 45,000 ರಿಂದ 50,000 ರೂಪಾಯಿ ಕಂಪಲ್ಸರಿ ಇರುತ್ತೆ. ಇಲ್ಲಿ ನೀವು ತಗೊಳ್ಳುವಂತದ್ದು 30 ಲಕ್ಷ ರೂಪಾಯಿಗೆ 60 ಲಕ್ಷ ಬಡ್ಡಿನೇ ಕಟ್ತೀರಾ. ಇಲ್ಲಿ ಸುಮ್ಮನೆ ನಾವು ಏನೋ ಒಂದು ಇಲ್ಲಿ ಬ್ಯಾಂಕಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾನು ಹಾಕಿರುವಂತದ್ದು. ಇದಕ್ಕೆ ನೀವೇನಾರು ಒಂದ್ ತಿಂಗಳು ಏನಾರು ಕಟ್ಲಿನಾರು ಓಡಿ ಚಾರ್ಜಸ್, ಚೆಕ್ ಬೌನ್ಸ್ ಚಾರ್ಜಸ್, ಅವ್ರು ಯಾರೋ ಬರೋದು, ರಿಕವರಿ ಬಾಯ್ಸ್ ಚಾರ್ಜಸ್, ಮತ್ತೊಂದು ಮಗದೊಂದು ಎಲ್ಲ ಸೇರಿ ಇನ್ನೇನಾರು ಮಾಡಿ ಒಂದು 6 ಲಕ್ಷ ಜಾಸ್ತಿ ಮಾಡಿರ್ತಾರೆ. ಇದೇನಾಗುತ್ತೆ ಅಂದ್ರೆ ಈ 30 ಲಕ್ಷ ರೂಪಾಯಿಗೆ 60 ಲಕ್ಷ ಸೇರಿಸ್ಕೊಳ್ತೀರಾ. ಈ ಏನು 30 ಲಕ್ಷ ತಗೊಳ್ಳುವಂತ ಸ್ನೇಹಿತರು ಏನಿದ್ರೆ, ನೀವು ಒಂದು 10 ಜನ ಕೂತ್ಕೊಂಡು ನಾವು ಯೋಚನೆ ಮಾಡಿ ಜ್ಞಾನ ತಗೊಂಡು ಮನೆಗಳನ್ನ ಕಟ್ಸಿ ಅಂತ ಯಾಕಂತೀನಿ ಅಂದ್ರೆ, ನಿಮ್ಮ ಜೀವಮಾನ ಇರೋ ತನಕನೂ ಸಹ ಈ ಮನೆ ಮೇಲೆ ನಿರ್ಧಾರ ಆಗ್ಬಿಟ್ಟಿರ್ತೀರ. ಈ ಮನೆ ಲೋನ್ ಕಟ್ಸೋ ಅಷ್ಟಲ್ಲೇ ನಿಮ್ಮ ಜೀವನ ನಿರ್ಣಾಮ ಆಗ್ಬಿಡುತ್ತೆ ಸ್ನೇಹಿತರೆ. ನೋಡಿ, 30 ಲಕ್ಷ ರೂಪಾಯಿ ಸಾಲಕ್ಕೆ ನೀವು 60 ಲಕ್ಷ ಸಾಲ ಕಟ್ತೀರಾ. ಆದ್ರೆ ಈಗ ಏನಾಗ್ತಿದೆ ಅಂದ್ರೆ, ಇದೇನಾಗ್ತಿತ್ತು ಅಂದ್ರೆ ಈ ಒಂದು 15 ವರ್ಷಗಳ ಹಿಂದೆ ಬ್ಯಾಂಕಿಂಗ್ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಕಟ್ ಇಂಟ್ರೆಸ್ಟ್ ತರ ಹಾಕೋರು. ಆ ಪ್ರಿನ್ಸಿಪಲ್ ಅಮೌಂಟ್ ಜೊತೆ ಅಮೌಂಟ್ ಇಂಟ್ರೆಸ್ಟ್ ಅಮೌಂಟ್ ಕಟ್ ಆಗ್ತಿತ್ತು, ನಿಮ್ಗೆ ತುಂಬಾ ಕಮ್ಮಿ ಆಗ್ತಿತ್ತು. ಬಟ್ ಈಗ ಆ ತರ ಅಲ್ಲ, ಫ್ಲಾಟ್ ಇಂಟ್ರೆಸ್ಟ್ ಗಳನ್ನ ಹಾಕ್ತಾರೆ. ಫ್ಲಾಟ್ ಇಂಟ್ರೆಸ್ಟ್ ಅಂದ್ರೆ ಅದು ಅಷ್ಟೇ ಕತೆ. ನೋಡಿ, 30 ಲಕ್ಷ ರೂಪಾಯಿಗೆ 54 ಲಕ್ಷ ಇಂಟ್ರೆಸ್ಟ್ ಪ್ಲಸ್ ಇದೊಂದು 30 ಸೇರಿಸ್ಬಿಟ್ಟು ಒಂದೇ ಸಲ EMI ತಿಂಗಳ 45,000 ರಿಂದ 50,000 ಕೊಟೇಶನ್ ಕೊಟ್ಟಿರ್ತಾರೆ, ಸೀದಾ ಕಟ್ಕೊಂಡು ಹೋಗ್ತಾ ಇರಬೇಕು. ಆಮೇಲೆ ಇಲ್ಲಿ ಹಣೆ ಬರ ಏನಾಗುತ್ತೆ ಅಂದ್ರೆ, ಮಿಸ್ ಆಗಿ ನೀವು ಯಾರೋ ಒಂದು 3 ತಿಂಗಳು ಬಾಡಿಗೆ ಕಟ್ಟಲಿಲ್ಲ, ಇಲ್ಲ ಮಕ್ಕಳು ಫೀಸ್, ಮತ್ತೊಂದು ಮಗದೊಂದು ಏನೋ ಒಂದು ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ಅವಾಗ ನೀವೇನಾದ್ರು ಒಂದು 3 ತಿಂಗಳು ಕಟ್ಟಲಿಲ್ಲ ಅಂತ, ಅದು ಈಗ ಪ್ರಸಕ್ತವಾಗಿ ಏನಾಗ್ಬಿಟ್ಟಿದೆ ಅಂದ್ರೆ, ಬ್ಯಾಂಕ್ ಅವರು ನಿಮ್ಗೆ ಎಷ್ಟು ಹಿಂಸೆಗಳನ್ನ ಕೊಡ್ತಾರೆ ಅಂದ್ರೆ, ನೀವೇನೋ ನಾವು ಚೆನ್ನಾಗಿದ್ದೀರ ಅಂತ ಒಂದು ಮನೆ ಅಂತೂ ಕಟ್ಕೊಬಿಡ್ತೀರಾ. ನಿಮ್ಗೆ ಅನುಭವ ಇರ್ಬೋದು, ಅಕಸ್ಮಾತ್ ಪಕ್ಕದ ಮನೇಲಾನು ಒಂದು ಅನುಭವ ತಗೊಳ್ಳಿ. ತಿಂಗಳ EMI 5ನೇ ತಾರೀಕು 10ನೇ ತಾರೀಕು ಕಟ್ಲಿನಾರ ರಿಕವರಿ ಬಾಯ್ಸ್ ಗೇಟ್ ಬಿಟ್ಟು ಆಚೆ ಹೋಗಲ್ಲ. ಎಷ್ಟು ಹಿಂಸೆ ಕೊಡ್ತಾರೆ ಅಂದ್ರೆ, ಬೆಳಿಗ್ಗೆ ಬಂದ್ರೆ ಸಂಜೆ ನೈಟ್ 8 ಗಂಟೆ 10 ಗಂಟೆ ಆದ್ರೂ ಹೋಗಲ್ಲ. ಅದೇನಾಗುತ್ತೆ ಅಂದ್ರೆ, ನಿಮ್ಮ ಮಾನಸಿಕತೆ ಇದೆಯಲ್ಲ, ಆ ಮೆಂಟಾಲಿಟಿ ಮೇಲೆ ಸಖತ್ತು ನೆಗೆಟಿವ್ ಪಾಯಿಂಟ್ಸ್ ಅನ್ನ ಬೀಳುತ್ತೆ. ಯಾಕಾನು ಸಾಲ ತಗೊಂಡು ಮನೆ ಕಟ್ಸೋದು ಅನ್ನೋ ಮಟ್ಟಕ್ಕೆ ಹೋಗುತ್ತೆ. ನೀವೆಲ್ಲಾನು ಒಂದ್ ಕಡೆ ಬಡ್ಡಿಗೆ ಹಾಕಿಸ್ಕೋಬೇಕು. ಅದು ಒಂದು ಕಂತಿಗೆ ನಾನು ಹೇಳೋದು, ಎಲ್ಲೋ ಬಡ್ಡಿಗೆ ಹಾಕಿಸ್ಕೋತೀರಾ, ಇಲ್ಲ ಸ್ನೇಹಿತರ ಹತ್ರ ಟ್ರಾನ್ಸ್ಫರ್ ಮಾಡಿಸ್ಕೋತೀರಾ. ಅದೇನಾಗುತ್ತೆ, ಬೆಳೀತಾ 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 ಹೋಗ್ತಾ ಇರುತ್ತೆ. ಆಮೇಲೆ ಇಲ್ಲಿ ನೀವು ಏನು ತಗೊಳ್ತಿರಲ್ಲ 10 ವರ್ಷ 15 ವರ್ಷ ಅಂತ, ಮೊದಲು ಒಂದು 7 ರಿಂದ 8 ವರ್ಷ ಕಂಪ್ಲೀಟ್
ಇಂಟ್ರೆಸ್ಟ್ನೇ ಡೆಬಿಟ್ ಮಾಡಿರ್ತಾರೆ. ನಿಮ್ಮಲ್ಲಿ ಅಸಲಲ್ಲಿ ಏನ್ ನೀವು ಒಂದು 20 ಲಕ್ಷ 30 ಲಕ್ಷ ನೀವು ತೀರಿಸಿದ್ರು ಸಹ ಅಸಲಲ್ಲಿ 1 ಲಕ್ಷ 1.5 ಲಕ್ಷ ಕಮ್ಮಿ ಆಗಿರುತ್ತೆ. ಇದನ್ನ ಯಾರು ಹೋಮ್ ಲೋನ್ ತಗೊಂಡಿರ್ತೀರಲ್ಲ ಅವ್ರ ಅಂಕಿಅಂಶಗಳನ್ನ ನಾನು ಹೇಳ್ತಾರ ಹಾಗೆ ತಾಳೆ ಮಾಡಿ ನೋಡಿ, ಇದು ಸತ್ಯ ಆಗಿರುತ್ತೆ. ಯಾಕೆಂದ್ರೆ ನಾವು ದಿನಾ ಬೆಳಗಾರೆ ನೋಡಿರೋದ್ರಿಂದ ಸಾರ್ವಜನಿಕ ಮಾಹಿತಿ ಕೊಡಬೇಕು, ನಮ್ಮ ಧರ್ಮ ನಾವು ಕೊಡೋಣ. ಆದ್ರೆ ದಯಮಾಡಿ ಸಾಲ ತಗೊಂಡಂತೂ ಮನೆಯನ್ನ ಕಟ್ಟಿಸ್ಬೇಡಿ ಸ್ನೇಹಿತರೆ. ನೀವು ಮನೆ ಕಟ್ಟಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಏನಾದ್ರು ಒಂದು ಫ್ಯೂಚರ್ ಪ್ಲಾನ್ ಅನ್ನ ಹಾಕೊಂಡು ನಿಮ್ಮ ಹತ್ರ ಅಮೌಂಟ್ ಅನ್ನ ಇಟ್ಕೊಂಡು ನೀವು ಮನೆ ಕಟ್ಸ್ಬೇಕಾಗ್ತದೆ. ಅಕಸ್ಮಾತ್ ಮನೆ ಕಟ್ಸೋದ್ಮೇಲೆ ಕೆಲವೊಬ್ರು ಏನೋ ಮಾಡ್ತಾರೆ, ಅಲ್ಲಿ ಇಲ್ಲಿ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಲೋನ್ ಅನ್ನ ಕ್ಲಿಯರ್ ಮಾಡ್ಕೊಬಿಡ್ತಾರೆ. ಅದು ಎಷ್ಟೋ ಒಳ್ಳೇದು ಸ್ನೇಹಿತರೆ. ನಮ್ಮಲ್ಲಿ ಏನಾಗುತ್ತೆ, ಅಕಸ್ಮಾತ್ ನೀವು ನಮ್ಮಲ್ಲಿ ನಾನು ದಿನಾ ಬೆಳಗಾರೆ ನೋಡ್ತಾ ಇರ್ತೀವಿ, ಸಾವಿರಾರು ಜನ ಅಡ್ವೊಕೇಟ್ಸ್ ಇದ್ದಾರೆ. ಅಡ್ವೊಕೇಟ್ಸ್ ಹತ್ರ ಮಾಹಿತಿ ತಗೊಳ್ಳಿ. ನೀವೇನಾದ್ರು 3 ತಿಂಗಳು ಕಟ್ಲಿಲ್ಲ ಅಂದ್ರೆ NPA ಆಯ್ತು ಅಂತಾರೆ. ಮ್ಯಾಕ್ಸಿಮಮ್ 6 ತಿಂಗಳು ಸೀಸ್ ಮಾಡ್ಬೇಕು ಅವರು. 2 ತಿಂಗಳು 3 ತಿಂಗಳು ಕಟ್ಲಿಲ್ಲ ಅಂದ್ರೆ ಸೀದಾ ಕೋರ್ಟ್ ಆರ್ಡರ್ ಅನ್ನ ತಗೊಬಂದು ನಿಮ್ಗೆ ಯಾವುದೇ ನೋಟಿಸ್ ಕೊಡಲ್ಲ ಅವರು. ಏನೋ ಬರ್ತಾರೆ ನಿಮ್ಗೇನು ಹೆದರ್ಸ್ತೀನಿ ಅಂತ ನೀವು ಅನ್ಕೊಳ್ತೀರಾ, ಬಟ್ ನಿಮ್ಗೆ ಯಾವುದೇ ಮಾಹಿತಿ ಕೊಡದಂಗೆ ಕೋರ್ಟ್ ಇಂದ ಆರ್ಡರ್ ತಗೊಬಂದು ಮನೆಯನ್ನ ಸೀಸ್ ಮಾಡ್ಬಿಡ್ತಾರೆ. ಆಮೇಲೆ ಸರ್ಫೇಸ್ ಆಕ್ಟ್ ಏನನ್ನುತ್ತೆ ಅಂದ್ರೆ ನೀವು ಏನು ಲೋನ್ ಅನ್ನ ತಗೊಂಡಿರ್ತೀರಲ್ಲ ಆ ಲೋನ್ ಅನ್ನ ಎಂಟೈರ್ ಅಮೌಂಟ್ ಅನ್ನ ಡೆಪಾಸಿಟ್ ಮಾಡಿದ್ರೆ ಕೀ ವಾಪಸ್ ಕೊಡ್ತಾರೆ ಅಷ್ಟೇನೆ. ಆಗ ಹಣೆ ಬರ ಏನಾಗುತ್ತೆ ಸಾರ್ವಜನಿಕರದು ಅಂದ್ರೆ, ಈಗ ಮನೆ ಇತ್ತು ಅಂದ್ರೆ ನಿಮ್ಗೊಂದು ಧೈರ್ಯ ಇರುತ್ತೆ, ನಿಮ್ಮ ಸ್ನೇಹಿತರು ನಿಮ್ಮ ರಿಲೇಷನ್ಸ್ ನಿಮ್ಗೆ ಸ್ವಂತ ಮನೆ ಇದೆ ಅಂದ್ರೆ ನಿಮ್ಗೊಂದು ಗೌರವ ಇರುತ್ತೆ, ಹಣಕಾಸಿನ ವ್ಯವಹಾರಗಳು ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಮನೆ ಯಾವಾಗ ಬ್ಯಾಂಕವ್ರು ಬಂದು ಸೀಸ್ ಮಾಡಿದ್ರು ಅಂದಾಗ ಆ ನಿಮ್ಗೆ ದುಡ್ಡು ಕೊಡೋರು ಸಹ ಹಿಂದೇಟನ್ನ ಹಾಕ್ತಾರೆ, ದುಡ್ಡು ಹುಟ್ಟಲ್ಲ ಅವಾಗ. ಆ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ ಈ ಎಂಟೈರ್ ಅಮೌಂಟ್, ಈಗ ಏನಾದ್ರು 30 ಲಕ್ಷ ಲೋನ್ ತಗೊಂಡಿದ್ರೆ ಅದಕ್ಕೆ ಏನ್ ಇಂಟ್ರೆಸ್ಟ್ ಎಲ್ಲ ಹಾಕಿರ್ತಾರೆ ಒಂದು 40-45 ಲಕ್ಷ ನಿಮ್ಗೆ ವಿತ್ ಇನ್ ಸ್ಪಾಟ್ ಅಲ್ಲಿ ಕಟ್ಟಬೇಕು, ಇಲ್ಲ ಮನೆ ಸೀಸ್ ಮಾಡ್ತಾರೆ. ಬಾಡಿಗೆ ಮನೆಯವ್ರನ್ನೆಲ್ಲ ಆಚೆ ಹಾಕಿಸ್ತಾರೆ. ಈಗ ಬಾಡಿಗೆ ಮನೆಯವ್ರಿಗೆ ಒಂದ್ ಕಡೆ ಹಿಂಸೆ ಆಗುತ್ತೆ, ಆಮೇಲೆ ನೀವಿರೋದಕ್ಕೆ ಮನೆಗಳಿರಲ್ಲ. ಇಮಿಡಿಯೇಟ್ ಎಲ್ಲಾನು ಖಾಲಿ ಮಾಡಿಸ್ಬಿಟ್ಟು ಬೀದಿಗೆ ಆಚೆ ಹಾಕ್ತಾರೆ. ನಿಮ್ಗೇನು ಜೊತೆಗೆ ಆಚೆ ಬರಬೇಕು ಅಂದ್ರೆ ಒಂದ್ ಜೊತೆ ಬಟ್ಟೆ ಹಾಕೊಂಡು ಆಚೆ ಬರಬೇಕು, ಇಲ್ಲ ಒಂದ್ ಬ್ಯಾಗ್ ತಗೊಂಡು ಆಚೆ ಬರಬೇಕು. ಇದು ನಿಮ್ಮ ರೋಡ್ಗಳಲ್ಲಿ ಒಂದೊಂದು ಕೇಸ್ ಆಗಿರುತ್ತೆ ಸ್ನೇಹಿತರೆ. ನಮಗೆ ಬರಬೇಕು ಅಂತೇನಲ್ಲ ಸಮಸ್ಯೆಗಳು, ಅಕ್ಕಪಕ್ಕದವ್ರದ್ದು ಸಮಸ್ಯೆಗಳು ಬಂದಾಗ ಅದನ್ನ ನೋಡಿ ನಾವು ಕಲ್ತ್ಕೊಳ್ಬೇಕಾಗತ್ತೆ. ಇಲ್ಲ ಕೆಲವೊಂದು ಎಷ್ಟೋ ನಿಮ್ಮ ಸ್ನೇಹಿತರಿದ್ದಾರೆ ಅಡ್ವೊಕೇಟ್ಸ್ಗಳು, ಅಂತವ್ರ ಹತ್ರ ಮಾಹಿತಿಯನ್ನು ತಗೊಂಡು ನೀವು ವ್ಯವಹಾರಗಳನ್ನ ಮಾಡಬೇಕಾಗ್ತದೆ. ಇವತ್ತು ಯಾವುದೋ ಒಂದು ಕೇಸ್, ಯಾಕೆಂದ್ರೆ ನಂಗೆ ಸಾರ್ವಜನಿಕರಿಗೆ ಮಾಹಿತಿಗಳಿರಲ್ಲ. ನಾವು ಇರೋ ಅಷ್ಟಲ್ಲಿ ನಾವೇನಾದ್ರು ಒಂದು ಸ್ವಂತ ಮನೆ ಕಟ್ಟಿಸ್ಬಿಡ್ಬೇಕು ಅಂತ ಆಸೆನಲ್ಲಿ ಏನಾಗುತ್ತೆ, ಈ 50 ಲಕ್ಷ 1 ಕೋಟಿ ತಗೊಂಡವ್ರದಂತೂ ಮನೆಗಳು ಪ್ರತಿ ಮನೆಗಳು ಸೀಸ್ ಆಗ್ತಿದೆ, ನಿಮ್ಗೆ ಗೊತ್ತಾಗಲ್ಲ ಅಷ್ಟೇನೆ. ಆಮೇಲೆ ನೀವು ಜೀವಮಾನ ಸಂಪಾದನೆ ಮಾಡೋದೆಲ್ಲ ಬರೀ ಇಂಟ್ರೆಸ್ಟ್ಗೆ ಹೋಗ್ತಾ ಇರುತ್ತೆ, ಅಸಲು ಹಂಗೆ ಇರುತ್ತೆ. ಕೊನೆದಾಗ ಏನಾಗುತ್ತೆ ಗೊತ್ತಾ, ಆ ಮನೆ 1.5 ಕೋಟಿಗೆ ಹೋಗುತ್ತೆ ಅಂತ ತಿಳ್ಕೊಳ್ಳಿ. ಬ್ಯಾಂಕ್ವರ್ಗೆ ಏನ್ ಬೇಕು, 30 ಲಕ್ಷ ರೂಪಾಯಿ ಅವ್ರ ದುಡ್ಡು ಬರ್ಬೇಕಷ್ಟೇ. 30ರಿಂದ 40 ಲಕ್ಷ ರೂಪಾಯಿಗೆ ಆಕ್ಷನ್ ಮಾಡಿದ್ರೆ ಹೆಚ್ಚು ಸ್ನೇಹಿತರೆ, ಅಷ್ಟೇ. ನಿಮಗೆ ಈ ಅಮೌಂಟ್ ಅಲ್ಲಿ ಆಕ್ಷನ್ ಅಮೌಂಟ್ ಅಲ್ಲೂ ಜಾಸ್ತಿ ಬರಲ್ಲ. ಏನೋ ಕೊಟ್ರೆ ಬೀಡ್ ಚೆನ್ನಾಗಾಯ್ತು ಅನ್ಕೊಂಡು ಒಂದು 5ರಿಂದ 10 ಲಕ್ಷ ನಿಮ್ಮ ಅಕೌಂಟ್ಗೆ ಹಾಕ್ಬಿಟ್ಟು ಸೇಲ್ ಮಾಡ್ಬಿಡ್ತಾರೆ ಅಷ್ಟೇನೆ. ಹಾಗಾಗಿ ದಯಮಾಡಿ ಈ ಹೋಮ್ ಲೋನ್ ತಗೊಂಡು ಮನೆ ಕಟ್ಸೋರು ಭಾರಿ ಹುಷಾರಾಗಿರ್ಬೇಕು. ಆಮೇಲೆ ನನ್ನ ಪ್ರಕಾರ ಹೋಮ್ ಲೋನ್ ಅನ್ನ ತಗೊಂಡು ಕಟ್ಟಿಸ್ಲೇಬೇಡಿ. ನಿಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಒಂದು 50,000 ರೂಪಾಯಿ EMI ಬರುತ್ತೆ ಅಂದ್ರೆ ನಿಮ್ಮ ಆದಾಯ ಬಂದು 2 ಲಕ್ಷ ರೂಪಾಯಿ ಮೇಲಿರಬೇಕು. ಆ ತರ ನಿಮ್ಮಲ್ಲಿ 30% ಆದಾಯ ಮಾತ್ರ ಹೋಮ್ ಲೋನ್ಗೆ ಅಥವಾ ಡಿಡಕ್ಷನ್ ಆಗ್ಬೇಕು. ಆ ತರ ಪ್ಲಾನಿಂಗ್ ಅನ್ನ ಇಟ್ಕೊಂಡು ಕಟ್ಟಬೇಕು ಹೊರತು ನಿಮ್ಗೊಂದು 50,000 ರೂಪಾಯಿ ತಿಂಗಳಿಗೆ ಆದಾಯ ಬರುತ್ತೆ ಅಂದ್ರೆ 50,000 ರೂಪಾಯಿ EMI ಡೆಬಿಟ್ ಆಯ್ತು ಅಂದ್ರೆ ನಿಮ್ಮ ಏನದು ನಿಮ್ಮ ಯೋಚನೆಗಳು, ನಿಮ್ಮ ಸಂಸಾರ ಬೀದಿಗೆ ಬರುತ್ತೆ, ನಿಮ್ಮ ಮನೆ ಬೀದಿಗೆ ಬರುತ್ತೆ, ನಿಮ್ಮ ಮಾನ ಮರ್ಯಾದೆನ ಕ್ಲೀನ್ ಆಗಿ ತಂದು ಬೀದಿಗೆ ಹರಾಜ್ ಹಾಕ್ಬಿಡ್ತಾರೆ ಸ್ನೇಹಿತರೆ. ಹಾಗಾಗಿ ದಯಮಾಡಿ ಯಾರೇ ಆದ್ರೂ ಸಹ, ಅದರಲ್ಲೂ ಹೋಮ್ ಲೋನ್ ತಗೊಳ್ಳೋರು ಮಾತ್ರ ತುಂಬಾ ಯೋಚನೆಯನ್ನ ಮಾಡಿ ಹೋಮ್ ಲೋನ್ಗಳನ್ನ ತಗೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಸ್ನೇಹಿತರೆ.